ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಮಹಾಲಕ್ಷ್ಮಿ ಬೆಂಗಳೂರು. ಯೋಗ ಅಂದ್ರೆ ಏನು? ಯೋಗ ಅನ್ನೋ ಪದ ಬಂದಿರೋದು ಸಂಸ್ಕೃತದ ಪದ ಯುಜ್ ಅನ್ನೋ ಪದದಿಂದ. ಯುಜ್ ಅಂದ್ರೆ ಏನು? ಯುಜ್ ಅಂದ್ರೆ ಟು ಜಾಯಿನ್, ಟು ಯುನೈಟ್ ಅಂದ್ರೆ ಒಗ್ಗೂಡಿಸುವುದು, ಒಂದು ಕೂಡಿಸುವುದು ಅಂತ ಅರ್ಥ. ಏನನ್ನ? ಸೊ ದೇರ್ ಈಸ್ ಅ ಯೂನಿಯನ್ ಆಫ್ ಇಂಡಿವಿಜುವಲ್ ಕಾನ್ಶಿಯಸ್ನೆಸ್ ವಿತ್ ದ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ವೈಯಕ್ತಿಕ ಪ್ರಜ್ಞೆ ಮತ್ತು ಸಾರ್ವತ್ರಿಕ ಪ್ರಜ್ಞೆಗಳನ್ನ ಒಂದುಗೂಡಿಸುವುದೇ ಯೋಗ ಅಂತ ಹೇಳ್ತೀವಿ. ಸೊ ದೇರ್ ಈಸ್ ಅ ಪರ್ಫೆಕ್ಟ್ ಹಾರ್ಮನಿ ಬಿಟ್ವೀನ್ ದ ಮೈಂಡ್ ಅಂಡ್ ದ ಬಾಡಿ. ಅಂದ್ರೆ ದೇಹ ಮತ್ತು ಮನಸ್ಸಿನ ಪರಿಪೂರ್ಣವಾದ ಸಾಮರಸ್ಯ ಯೋಗ ಅಂತ ಹೇಳ್ತೀವಿ. ಸೊ ಯೋಗ ಸಾವಿರಾರು ವರ್ಷಗಳ ಹಿಂದೆ ಪ್ರಾರಂಭವಾಗಿರೋದು. ಈ ನಮ್ಮ ಧರ್ಮ, ನಂಬಿಕೆ, ವ್ಯವಸ್ಥೆ ಇದರಿಗಿಂತಲೂ ತುಂಬಾ ಮುಂಚಿತವಾಗಿ ಇರೋದೇ ಯೋಗ. ಯೋಗವನ್ನ ತುಂಬಾ ಹಿಂದಿನ ಕಾಲದಿಂದಲೂ ನಮ್ಗೆ ಯೋಗ ಗುರು ಅಂದ್ರೆ ಆದಿಯೋಗಿ ಅಂತ ಹೇಳ್ತೀವಿ. ಯಾರು ಆದಿಯೋಗಿ ಅಂದ್ರೆ ಶಿವನನ್ನ ನಾವು ಆದಿಯೋಗಿ ಅಂತ ಕರಿತೀವಿ. ಸೊ ಶಿವ ತನ್ನ ಪ್ರಾಬಲ್ಯವಾದ ಯೋಗ ಜ್ಞಾನವನ್ನ ಹಿಮಾಲಯದ ಕಾಂತಿ ಸರೋವರದಲ್ಲಿ ಸಪ್ತರ್ಷಿ ಅಂದ್ರೆ 7 ಸೇಜಸ್ 7 ಋಷಿಗಳಿಗೆ ತನ್ನ ಪ್ರಬಲವಾದ ಜ್ಞಾನವನ್ನ ಧಾರೆ ಎರಿತಾನೆ. ಈ 7 ಋಷಿಗಳು ಅಂದ್ರೆ ಸಪ್ತ ಋಷಿಗಳು 7 ಸೇಜಸ್ ಈ ಯೋಗ ಜ್ಞಾನವನ್ನ ಪ್ರಪಂಚದ ಎಲ್ಲಾ ಕಡೆಗೆ ಈ ಯೋಗ ಜ್ಞಾನವನ್ನ ಕೊಂಡೊಯ್ತಾರೆ. ಸೊ ಎಲ್ಲಾ ಕಡೆ ಈ ಯೋಗ ಜ್ಞಾನ ಆವಾಗಿಂದ ಪ್ರಾರಂಭವಾಗುತ್ತೆ. ಮಾಡರ್ನ್ ಸೈನ್ಸ್ ಪ್ರಕಾರ ಈ ಸಮಾನತೆ ನೋಡಿದಾಗ ಎಲ್ಲಾ ಸೈಂಟಿಸ್ಟ್ಸ್ಗಳು ಆಶ್ಚರ್ಯಚಕಿತರಾಗ್ತಾರೆ. ಆದ್ರೆ ಯೋಗ ತನ್ನ ಪರಿಪೂರ್ಣವಾದ ಅಭಿವ್ಯಕ್ತಿಯನ್ನ ಕಂಡುಕೊಂಡಿದ್ದು ಭಾರತ ದೇಶದಲ್ಲಿ ಅಂತ ಹೇಳ್ತೀವಿ. ಯೋಗದಿಂದ ರೋಗವನ್ನ ತಡೆಗಟ್ತೀವಿ. ಯೋಗದಿಂದ ನಾವು ನಮ್ಮ ಆರೋಗ್ಯವನ್ನ ನಿಯಂತ್ರಣದಲ್ಲಿ ಇಟ್ಕೋತೀವಿ. ಯೋಗದಿಂದ ನಾವು ಅನಾರೋಗ್ಯದಿಂದ ಆರೋಗ್ಯದ ಕಡೆ ನಮ್ಮ ದೇಹವನ್ನ ಪರಿವರ್ತಿಸ್ತೀವಿ. ಸೊ ಯೋಗ ನಮ್ಗೆ ಎಲ್ಲಾ ರೀತಿಯಲ್ಲೂ ನಮ್ಗೆ ತುಂಬಾ ಸಹಾಯವನ್ನ ಮಾಡ್ತದೆ. ಸೊ ಯೋಗ ಇಸ್ ಅ ಮೆಡಿಕಲ್ ಸೈನ್ಸ್ ಅಂತ ಹೇಳ್ತೀವಿ ನಾವು. ಸೊ ಯೋಗ ಅಂತ ಬಂದಾಗ ಇಟ್ಸ್ ಒನ್ ಪಾರ್ಟ್ ಆಫ್ 8 ಲಿಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟಾಂಗ ಯೋಗ. ಸೊ ಅಷ್ಟಾಂಗಗಳಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಹೇಳ್ತೀವಿ. ಯಮ ಅಂದ್ರೆ ಸಮಾಜಕ್ಕೆ ಸಂಬಂಧಪಟ್ಟಂತ ನಮ್ಮ ನೈತಿಕ ತತ್ವಗಳು ಅಂತ ಹೇಳ್ತೀವಿ. ನಿಯಮ ಅಂತ ಅಂದ್ರೆ ವೈಯಕ್ತಿಕ ನಡವಳಿಕೆ ಅಂತ ಹೇಳ್ತೀವಿ. ಆಸನ ಅಂತ ಬಂದಾಗ ದೇಹವನ್ನ ದಂಡಿಸೋದು ವ್ಯಾಯಾಮ ಅಂತ ಹೇಳ್ತೀವಿ. ಪ್ರಾಣಾಯಾಮ ಅಂತ ಅಂದ್ರೆ ಉಸಿರಾಟದ ವ್ಯಾಯಾಮ ಅಂತ ಹೇಳ್ತೀವಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ. ಮತ್ತೆ ಪ್ರತ್ಯಾಹಾರ ಅಂತ ಬಂದಾಗ ನಮ್ಮ ಇಂದ್ರಿಯಗಳನ್ನ ಹಿಂತೆಗೆದುಕೊಳ್ಳೋದು. ಧಾರಣ ಅಂತ ಬಂದಾಗ ಸಿಂಗಲ್ ಪಾಯಿಂಟ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಒನ್ ಪಾರ್ಟ್ ಆಫ್ ಏಕಾಗ್ರತೆ ಅಂತ ಹೇಳ್ತೀವಿ. ಸೊ ಒಂದು ಭಾಗ ಏಕಾಗ್ರತೆ, ಒಂದು ಭಾಗ ಅಂತ ಹೇಳ್ತೀವಿ. ಧ್ಯಾನ ಅಂತ ಬಂದಾಗ ಇದು ಮೆಡಿಟೇಷನ್ ಅಂತ ಹೇಳ್ತೀವಿ. ಧ್ಯಾನ, ಏಕಾಗ್ರತೆ ಅಂತ ಹೇಳ್ತೀವಿ. ಸಮಾಧಿ ಅಂತ ಬಂದಾಗ ಅಂತಿಮವಾದ ಜ್ಞಾನೋದಯ ಅಂತ ಹೇಳ್ತೀವಿ. ಸೊ ಇದರ ಜೊತೆಗೆ ನಾವು ಮಾಡುವ ದೇವರ ಪ್ರಾರ್ಥನೆಯಲ್ಲಿ ನಮ್ಮ ಭಕ್ತಿ ಯೋಗ ಇದೆ. ನಾವು ಓದೋ ಜ್ಞಾನದಲ್ಲಿ ಜ್ಞಾನ ಯೋಗ ಇದೆ. ನಾವು ಮಾಡುವ ಒಳ್ಳೆಯ ಕೆಲಸಗಳಲ್ಲಿ ಕರ್ಮಯೋಗ ಇದೆ. ಸೊ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಇದೇ ತರ ತುಂಬಾ ಯೋಗಗಳು ನಮ್ಮ ಜೀವನದ ಅನೇಕ ಚಟುವಟಿಕೆಗಳಲ್ಲಿ ನಾವು ಯೋಗವನ್ನ ಅಳವಡಿಸಿಕೊಂಡಿದ್ದೇವೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಯೋಗ ಅಂತ ಬಂದಾಗ ನಾವು ಆಸ್ ಅ ಮೆಡಿಸನ್ ಅಂತ ನಾವು ವಿದೌಟ್ ಎನಿ ಮೆಡಿಕೇಶನ್ ನಾವು ಯೋಗದಿಂದ ನಾವು ರೋಗವನ್ನ ಗುಣಪಡಿಸ್ಕೋತೀವಿ. ಕೆಲವೊಂದು ಯೋಗಗಳಲ್ಲಿ ನಾವು ನಮ್ಮ ದೇಹವನ್ನ, ನಮ್ಮ ಆರೋಗ್ಯವನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀವಿ. ಸೊ ಜನರಲಿ ಚಿಕ್ಕ ಮಕ್ಕಳು, ಯಂಗ್ಸ್ಟರ್ಸ್ ಅಂತ ಬಂದಾಗ ಎಲ್ಲಾ ಯೋಗ ಆಸನಗಳನ್ನ ಅವರು ಮಾಡಬಹುದು, ಡಿಪೆಂಡಿಂಗ್ ಅಪಾನ್ ದೇರ್ ಕೆಪಾಸಿಟಿ ಅಂತ ಹೇಳ್ತೀವಿ. 40 ವರ್ಷ ಆದ ಮೇಲೆ ಯಾವ ಯೋಗಗಳನ್ನ ನಾವು ದಿನಚರಿಯಲ್ಲಿ ಅಳವಡಿಸ್ಕೋಬೇಕು ಅಂತ ಅಂದ್ರೆ 4 ಪೋಸ್ಚರ್ ನಾನು ಯೋಗಗಳನ್ನ ಹೇಳ್ಕೊಡ್ತೀನಿ. ಫಸ್ಟ್, ಜನರಲ್ ಆಗಿ ನಿಂತಲ್ಲೇ ಅಂತ ಬಂದಾಗ ಸ್ಟ್ಯಾಂಡಿಂಗ್ ಪೋಸ್ಚರ್ ಅಂತ ಹೇಳ್ತೀವಿ. ಪಾದಹಸ್ತಾಸನ ಮಾಡಿ ಅಂತ ಹೇಳ್ತೀವಿ. ಟ್ರೀ ಪೋಸ್ ಮಾಡಿ ಅಂತ ಹೇಳ್ತೀವಿ. ಆಗುತ್ತೆ ಅಂತ ಅಂದ್ರೆ. 2ನೇದು, ಕೂತ್ಕೊಂಡಲ್ಲಿ ಸಿಟ್ಟಿಂಗ್ ಪೋಸ್ಚರ್ ಅಂತ ಬಂದಾಗ ವಜ್ರಾಸನ ಮಾಡಿ ಮತ್ತು ಬಟರ್ಫ್ಲೈ ಪೋಸ್ ಮಾಡಿ ಅಂತ ಹೇಳ್ತೀವಿ. ಮತ್ತೆ 3rd ಅಂದ್ರೆ ಪ್ರೋನ್ ಪೋಸ್ಚರ್ ಅಂತ ಹೇಳ್ತೀವಿ. ಮಕರಾಸನ ಮಾಡಿ ಮತ್ತೆ
ಭುಜಂಗಾಸನ ಮಾಡಿ ಅಂತ ಹೇಳ್ತೀವಿ. ಮತ್ತೆ ಲಾಸ್ಟ್ ಅಂದ್ರೆ ಸುಪೈನ್ ಪೋಸ್ಚರ್ ಅಂತ ಬಂದಾಗ ನಾವು ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ನಾವು ಹೇಳೋದು ವಿಪರೀತ ಕರಣಿ ಮಾಡಿ, ಮತ್ತು ಎಲ್ಲರಿಗೂ ಕೂಡ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಹಲಾಸನ ಮಾಡಿ ಎಷ್ಟಾಗುತ್ತೋ ಅಷ್ಟು, ಮತ್ತೆ ಶವಾಸನ ಮಾಡಿ ಅಂತ ಹೇಳ್ತೀವಿ. ಎಲ್ಲಾ ಒಂದೊಂದು ಪೋಸ್ಚರ್ಗಳಲ್ಲೂ ನೀವು ಎರಡೆರಡು ಒಂದೊಂದು ಆಸನಗಳನ್ನ ದಿನದಲ್ಲಿ ರುಟೀನ್ ಆಗಿ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ರೋಗಗಳಿಂದ ನೀವು ದೂರ ಇರ್ಬೋದು ಅಂತ ಹೇಳ್ತೀವಿ. ಸೊ ಇವತ್ತಿಗೆ ಇಷ್ಟು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.